ನವರಾತ್ರಿ ಮೂರನೇ ದಿನದ ಕಥೆ. ನವರಾತ್ರಿಯ ಮೂರನೇ ದಿನವನ್ನು ಮಾ ಚಂದ್ರಘಂಟಾ ದೇವಿಯ ಪೂಜೆಗೆ ಅರ್ಪಿಸಲಾಗಿದೆ. ಪಾರ್ವತಿ ದೇವಿ ಮಹಾದೇವರನ್ನು ಪತಿಯನ್ನಾಗಿ ಪಡೆಯಲು ತಪಸ್ಸು ಮಾಡಿದರು. ತಪಸ್ಸಿನ ಫಲವಾಗಿ ಶಿವನು ಅವರ ವಿವಾಹಕ್ಕೆ ಸಮ್ಮತಿಸಿದರು. ಮದುವೆಯ ದಿನ ಶಿವನು ಭೂತಪ್ರೇತಗಳು, ಪಿಶಾಚಿಗಳು, ನಾಗಗಳು, ಅಶುಚಿ ಜೀವಿಗಳೊಂದಿಗೆ ಭಯಾನಕ ವೇಷದಲ್ಲಿ ಬಂದರು. ಶಿವನ ಆ ವೇಷವನ್ನು ಕಂಡು ಪಾರ್ವತಿಯ ತಂದೆ ಹಿಮವಂತ ಭಯಗೊಂಡರು. ಅದೇ ಸಮಯದಲ್ಲಿ ಪಾರ್ವತಿ ದೇವಿ ತಮ್ಮ ದಿವ್ಯ ರೂಪವನ್ನು ತಾಳಿ ಶಾಂತಿಯುತವಾಗಿ ಪ್ರಕಾಶಿಸಿದರು. ಅವರ ಕಪೋಲದ ಮೇಲೆ ಚಂದ್ರಾಕಾರದ ಗಂಟೆಯ ರೂಪ ಪ್ರಕಾಶಿಸಿತು. ಆ ಕಾರಣದಿಂದ ಅವರು ಚಂದ್ರಘಂಟಾ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಅವರು ಶಿವನ ಪಕ್ಕದಲ್ಲಿ ನಿಂತು ತಮ್ಮ ದಿವ್ಯ ರೂಪದಿಂದ ಎಲ್ಲಾ ಭೂತಪ್ರೇತಗಳನ್ನು ಶಾಂತಗೊಳಿಸಿದರು. ಶಿವನು ಸಹ ಪಾರ್ವತಿಯ ಶಕ್ತಿಯನ್ನು ಅರಿತು ಮಂಗಳಕರ ರೂಪದಲ್ಲಿ ಮದುವೆಗೆ ಸಜ್ಜಾದರು. ತತ್ವಾರ್ಥ: ಮೂರನೇ ದಿನದ ಆರಾಧನೆ ನಮ್ಮೊಳಗಿನ ಭಯಗಳನ್ನು ದೂರಮಾಡುತ್ತದೆ. ದೇವಿಯ ಈ ರೂಪವು ಧೈರ್ಯ, ಶಾಂತಿ ಹಾಗೂ ಸೌಂದರ್ಯದ ಸಂಕೇತವಾಗಿದೆ. ಭಕ್ತರಿಗೆ ಶತ್ರುಗಳ ಮೇಲೆ ವಿಜಯ, ಧೈರ್ಯ, ಮನಃಶಾಂತಿ ಮತ್ತು ದೈವಿಕ ಕೃಪೆ ಲಭಿಸುತ್ತದೆ. ಈ ದಿನ ಗೋಲ್ಡ್ ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡಿದರೆ ಶುಭ ಲಭಿಸುತ್ತದೆ ಎಂದು ನಂಬಿಕೆ.